ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ವರ್ಮಿ ಕಂಪೋಸ್ಟ್ ಬಗ್ಗೆ ಹೇಳ್ಕೊಡೋಕ್ಕಂತ ಬಂದಿದ್ದೀನಿ. ಈ ವರ್ಮಿ ಕಂಪೋಸ್ಟ್ ಎಲ್ರಿಗೂ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ. ಹೋಮ್ ಗಾರ್ಡನಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಾ ಎಲ್ಲರಿಗೂ ವರ್ಮಿ ಕಂಪೋಸ್ಟ್ ಬಗ್ಗೆ ಗೊತ್ತಿರುತ್ತೆ. ಇನ್ನೇನು ಹೋಮ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ವರ್ಮಿ ಕಂಪೋಸ್ಟ್ ಬಗ್ಗೆ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ ಹೊಸಬ್ರಿಗೆ. ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವ್ಯಾವ ಗಿಡಗಳಿಗೆ ಕೊಡಬೇಕು, ಹಾಗೆ ಎಷ್ಟು ದಿನಕ್ಕೊಂದ್ಸಲ ಕೊಡಬೇಕು, ವರ್ಮಿ ಕಂಪೋಸ್ಟ್ ಅಂದರೆ ಏನು, ವರ್ಮಿ ಕಂಪೋಸ್ಟ್ ಒಳ್ಳೆಯದಾ ಅಥವಾ ಕೌಡಂಗ್ ಕಂಪೋಸ್ಟ್ ಒಳ್ಳೆಯದಾ, ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ವರ್ಮಿ ಕಂಪೋಸ್ಟ್ ಕೊಡೋದ್ರಿಂದ ಏನೆಲ್ಲ ಯೂಸಸ್ ಅಂತ ಕೂಡ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ತಿಳ್ಕೊಳ್ಳೋಣ ವರ್ಮಿ ಕಂಪೋಸ್ಟ್ ಅಂದರೆ ಏನು ಅಂತ. ಈ ವರ್ಮಿ ಕಂಪೋಸ್ಟ್ ಇದೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್. ಇದನ್ನು ನೀವು ಎಲ್ಲ ಥರದ ಗಿಡಗಳಿಗೂ ಕೊಡ್ಬೋದು. ಲೈಕ್ ಹೂ ಬಿಡುವಂಥ ಗಿಡಗಳಿಗೆ, ಆರ್ನಮೆಂಟಲ್ ಪ್ಲ್ಯಾಂಟ್ಸ್, ತರಕಾರಿ ಗಿಡಗಳಿಗೆ, ಎಲ್ಲ ಗಿಡಗಳಿಗೂ ಈ ವರ್ಮಿ ಕಂಪೋಸ್ಟ್ನ ನೀವು ಯೂಸ್ ಮಾಡ್ಕೋಬೋದು. ಎಲ್ಲ ಥರದ ಗಿಡಗಳಿಗೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕೇ ಬೇಕು. ಸೊ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಗುತ್ತೆ ಅಂತಂದರೆ ನಿಮಗೆ ವರ್ಮಿ ಕಂಪೋಸ್ಟಿಂದ 1-1.5% ಅಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದರೆ ಲೈಕ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಏನಿರುತ್ತೆ ಅಲ್ವಾ, ಅದು ಎಲ್ಲನೂ ವರ್ಮಿ ಕಂಪೋಸ್ಟಿಂದ ಸಿಗೋದ್ರಿಂದ ವರ್ಮಿ ಕಂಪೋಸ್ಟ್ ತುಂಬ ಒಳ್ಳೆಯದು ಕಂಪೇರ್ ಟು ಕೌಡಂಗ್ ಕಂಪೋಸ್ಟ್ ಅಂತ ಹೇಳ್ತಾರೆ. ಈ ವರ್ಮಿ ಕಂಪೋಸ್ಟ್ ತಯಾರಾಗೋದು ಹೇಗೆ ಅಂತಂದರೆ, ಈ ಕೌಡಂಗ್ ಕಂಪೋಸ್ಟ್ 1-1.5 ತಿಂಗಳು ಹಳೆಯಷ್ಟು ತೊಗೊಂಡು ಅದಕ್ಕೆ ಎರೆಹುಳುಗಳನ್ನ ಬಿಟ್ಟು, ಎರೆಹುಳು ಏನು ತಿಂದು ಅದರಿಂದ ಬರುವಂಥ ವೇಸ್ಟ್ ಏನು ಉಳಿಯುತ್ತೆ ಅದೇ ವರ್ಮಿ ಕಂಪೋಸ್ಟ್. ವರ್ಮಿ ಕಂಪೋಸ್ಟ್ ನಿಮ್ಮ ಗಿಡಗಳಿಗೆ ತಿಂಗಳಿಗೆ ಒಂದ್ಸಲ ಅಥವಾ 15 ದಿನಕ್ಕೆ ಒಂದ್ಸಲ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹಾಗೆ ಬೇಕಾಗಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲನೂ ಸಿಗೋದ್ರಿಂದ ಗಿಡದ ಎಲೆಗಳ ಕಲರು ಹಾಗೆ ಗಿಡದ ಕ್ವಾಲಿಟಿ ತುಂಬ ಚೆನ್ನಾಗಿ ಇರುತ್ತೆ. ಸೊ ಎಲ್ಲ ಗಿಡಗಳಿಗೂ ನೀವು ಇದು ಕೊಡ್ಬೋದು. ಲೈಕ್ ಮನಿ ಪ್ಲ್ಯಾಂಟ್, ಹೂ ಬಿಡುವಂಥ ಗಿಡಗಳಿಗೆ, ಮನಿ ಪ್ಲ್ಯಾಂಟ್ಗಂತೂ ತುಂಬ ಒಳ್ಳೆಯದು. ಇದು ತುಂಬ ದಪ್ಪವಾಗಿ ಎಲೆಗಳು, ತುಂಬ ದೊಡ್ಡದಾಗಿ ಎಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಒಂದ್ಸಲ ಇದನ್ನು ಕೊಟ್ಟು ನೋಡಿ ಎಲ್ಲ ಗಿಡಗಳಿಗೂ, ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾವು ವರ್ಮಿ ಕಂಪೋಸ್ಟ್ನ ಏನು ಮಣ್ಣಲ್ಲಿ ಮಿಕ್ಸ್ ಮಾಡಿ ಅಥವಾ ಪಾಟ್ನ ಸ್ವಲ್ಪ ಅಗದ್ಬಿಟ್ಟು ಸುತ್ತಲೂ ಏನು 1 ತಿಂಗಳಿಗೊಂದ್ಸಲ, 1.5 ತಿಂಗಳು ಅಥವಾ 15 ದಿನಕ್ಕೊಂದ್ಸಲ ನಾವು ಏನು ಕೊಡೋದ್ರಿಂದ ಇದು ಮಾಯ್ಶ್ಚರ್ನ ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಇದಕ್ಕೆ ಮಾಯ್ಶ್ಚರ್ ಹೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಪದೇ ಪದೇ ನೀವು ನೀರು ಹಾಕಬೇಕು ಗಿಡಕ್ಕೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ವರ್ಮಿ ಕಂಪೋಸ್ಟ್ನ ಯೂಸ್ ಮಾಡ್ಕೋಬೋದು. ಸೊ ನಾವು ವರ್ಮಿ ಕಂಪೋಸ್ಟ್ನ ಬಿಟ್ಟು NPK, DAP ಕೆಮಿಕಲ್ ಕಾಂಪೋಸ್ಟ್ಗಳನ್ನು ಯೂಸ್ ಮಾಡ್ತೀವಿ. ಈ ಕೆಮಿಕಲ್ ಕಾಂಪೋಸ್ಟ್ಗಳು ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಕೆಮಿಕಲ್ ಕಾಂಪೋಸ್ಟ್ಗಳನ್ನ ಕೊಟ್ಟಾಗ ಕೆಲವೊಂದು ಟೈಮ್ ಈ ರೂಟ್ಗೆ ಹಾಗೆ ಈ ಗಿಡದ ಸ್ಟೆಮ್ಗಳಿಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಯಾವಾಗ ಕೆಮಿಕಲ್ ಕಾಂಪೋಸ್ಟ್ ಅಂತಂದರೆ NPK, DAP ನೀವೇನು ಕೊಡ್ತಾ ಇರ್ತೀರಲ್ವ, ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ವರ್ಮಿ ಕಂಪೋಸ್ಟನ್ನು ಕೊಟ್ಟಾಗ ಈ ಡ್ಯಾಮೇಜನ್ನು ಇದು ತಡೆಗಟ್ಟುತ್ತೆ. ತುಂಬ ಯೂಸ್ಫುಲ್ಲಾಗಿ ಇದು ಕೆಲಸ ಮಾಡುತ್ತೆ. ಹಾಗೆ ನೀವು DAP, NPK ಕೊಟ್ಟಾಗ ಅದು ಕರೆಕ್ಟಾಗಿ ಡಿಸಾಲ್ವ್ ಆಗೋದಿಲ್ಲ. ಮಣ್ಣು ಡಿಸಾಲ್ವ್ ಆಗದೇ ಇದ್ದಾಗ ಬೇಕಾಗಿರೋವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ವರ್ಮಿ ಕಂಪೋಸ್ಟನ್ನು DAP ಅಥವಾ NPK ಜೊತೆ ಕೊಟ್ಟಾಗ ತುಂಬ ಯೂಸ್ಫುಲ್ ಆಗುತ್ತೆ. ಗಿಡಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ತುಂಬ ಈಸಿಯಾಗಿ ಗಿಡಗಳ ಬೇರ್ಗಳಿಗೆ ತಲುಪುತ್ತೆ. ಹಾಗೆ ನೀವು NPK, DAP ಕೆಮಿಕಲ್ ಕಾಂಪೋಸ್ಟ್ ಏನು ಕೊಡ್ತೀರಾ ಆವಾಗ ಈ ಮಣ್ಣಿಂದು pH ಹಾಳಾಗುತ್ತೆ. ಈ pH ಹಾಳಾಗಬಾರ್ದು ಅಂತಂದರೆ ಅದ್ರ ಜೊತೆಗೆ ನೀವು ವರ್ಮಿ ಕಂಪೋಸ್ಟ್ ಕೊಡೋದ್ರಿಂದ ಇದು pH ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಹಾಗೆ ಈ ವರ್ಮಿ ಕಂಪೋಸ್ಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಲೋಕಲ್ ನರ್ಸರಿಗಳಲ್ಲೂ, ನಿಮ್ಮ ಮನೆ ಹತ್ತಿರ ಇರುವಂಥ ನರ್ಸರಿಗಳಲ್ಲೂ ಸಿಗುತ್ತೆ. ಹಾಗೆ ಇವಾಗ ನಿಮಗೆ ಆನ್ಲೈನ್ಗಳಲ್ಲೂ ಅವೈಲೇಬಲ್ ಇದೆ. ಆನ್ಲೈನಲ್ಲಿ ತರಿಸ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿದು ತರಿಸ್ಕೊಳ್ಳಿ. ಬಿಕಾಸ್ ಕಡಿಮೆ ರೇಟಿಗೆ ಮಾರ್ತಾರೆ. ಕಡಿಮೆ ರೇಟ್ಗೆ ಮಾರೋದ್ರೆ ಅದು ವರ್ಮಿ ಕಂಪೋಸ್ಟ್ ಆಗಿರೋದಿಲ್ಲ, ಸುಮ್ಮನೆ ಏನೋ ಒಂದು ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ನಾನು ಸಜೆಸ್ಟ್ ಮಾಡೋದು ಆಫ್ಲೈನ್ ತೊಗೊಳ್ಳೋಕ್ಕೆ. ಆಫ್ಲೈನ್ ತೊಗೊಳ್ಳೋದಾದರೆ ನೀವು ನಿಮ್ಮ ಹತ್ತಿರ ಇರುವಂಥ ನರ್ಸರಿಗಳಲ್ಲೇ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಸೊ ನರ್ಸರಿಲಿ ಇದ್ರ ರೇಟ್ ಬಂದು 20 ರೂಪೀಸಿಂದ 30 ರೂಪೀಸ್ ಪರ್ kg ಹಾಗೆ ವೇರಿ ಆಗುತ್ತೆ. ಸೊ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಕ್ವಾಲಿಟಿದು, ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿದು ತೊಗೊಂಡು ಬನ್ನಿ ವರ್ಮಿ ಕಂಪೋಸ್ಟ್ನ. ಸೊ ಈ ವರ್ಮಿ ಕಂಪೋಸ್ಟ್ನ ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತಂದರೆ, ಇದು ಮಾಯ್ಶ್ಚರ್ ಹೋಲ್ಡಿಂಗ್ ಆಗಿರುತ್ತೆ ಆಲ್ರೆಡಿ. ಸೊ ಇದರಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮಾಯ್ಶ್ಚರ್ ಆಗಿದೆ. ಹಾಗೆ ಇದನ್ನು ನೀವು ತೊಗೊಂಡು ಬಂದು ಈ ಗಾಳಿಗೆ ಬಿಡಬಾರ್ದು. ಈ ಗಾಳಿಗೆ ಬಿಟ್ಬಿಟ್ರೆ ಇದು
ಡ್ರೈ ಆಗುತ್ತೆ. ಡ್ರೈ ಆಗೋಕ್ಕೆ ಮಾತ್ರ ಇದನ್ನು ಬಿಡೋಕ್ಕೆ ಹೋಗಬಾರ್ದು. ನೀವು ತೊಗೊಂಡು ಬಂದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ನ ಮಾಡಿಕೊಂಡು ಅದನ್ನು ಒಂದು ಪಾಲಿಥಿನ್ ಬ್ಯಾಗಲ್ಲೋ ಅಥವಾ ಒಂದು ಕವರ್ ಮಾಡಿ ಚೆನ್ನಾಗಿ ಡಕ್ ಮಾಡಿ, ಮೇಲ್ಗಡೆ ಯಾವುದಾದ್ರೂ ಒಂದು ಪ್ಲೇಟ್ ಅಥವಾ ಏನಾದರೂ ಡಕ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ಕೋಬೇಕು. ಸೊ ಗಾಳಿಗೆ ಮಾತ್ರ ಇದನ್ನು ಬಿಡೋಕ್ಕೆ ಹೋಗಬಾರ್ದು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಒಂದು ಬೋಗನ್ವಿಲ್ಲಾ ಗಿಡಕ್ಕೆ ಇವಾಗ ನಿಮಗೆ ಯಾವ ರೀತಿ ಕೊಡಬೇಕು ಇದನ್ನು ವರ್ಮಿ ಕಂಪೋಸ್ಟ್ನ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಬೋಗನ್ವಿಲ್ಲದು ನೋಡ್ತಾ ಇದ್ದೀರಾ, ಇದು ಮಣ್ಣೆಲ್ಲ ಡ್ರೈ ಆಗಿದೆ ಇವಾಗ. ಸೊ ಈ ಮಣ್ಣು ಡ್ರೈ ಇರಬೇಕು ಇದನ್ನು ಕೊಡಬೇಕಾದ್ರೆ. ಹಸಿ ಮಣ್ಣಲ್ಲಿ ಇದನ್ನು ಕೊಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಟೂಲ್ ಸಿಗುತ್ತೆ. ಇದು ಸಿಕ್ಕಿಲ್ಲ ಅಂತಂದ್ರೂ ಮನೇಲಿ ಯಾವುದಾದ್ರೂ ಒಂದು ಸ್ಪೂನ್ ಶಾರ್ಪ್ ಆಗಿರುವಂಥದ್ದನ್ನು, ವೇಸ್ಟ್ ಯಾವುದಿರುತ್ತೆ ಅದನ್ನು ತೊಗೊಂಡು ಈ ಸುತ್ತಲೂ ಮಣ್ಣನ್ನು ನೀವು ಲೂಸ್ ಮಾಡ್ಕೋಬೇಕು. ಈ ಸುತ್ತಲೂ ಮಣ್ಣು ಲೂಸ್ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ವರ್ಮಿ ಕಂಪೋಸ್ಟ್ ತೊಗೊಳ್ಳುತ್ತೆ. ಹಾಗೆ ನಾವು ನೀರು ಕೊಡೋದ್ರಿಂದ ಇದರಲ್ಲಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸೀದಾ ಬೇರ್ಗಳಿಗೆ ಹೋಗಿ, ರೂಟ್ಸ್ಗಳಿಗೆ ಹೋಗಿ ಇದ್ರ ರಿಸಲ್ಟ್ ಇನ್ನೂ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಎವ್ರಿ 15 ಡೇಸ್ಗೆ ಅಥವಾ 1 ಮಂತ್ಗೆ 1 ಮುಷ್ಟಿಯಿಂದ 2 ಮುಷ್ಟಿವರೆಗೂ, ಅಂದರೆ ನಿಮ್ಮ ಪಾಟ್ ಸೈಜ್ನ ನೋಡಿಕೊಂಡು ಮಣ್ಣು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಈ ರೀತಿಯಾಗಿ ಕೊಡ್ಬೋದು. ಇಲ್ಲಿ ಈ ಮಣ್ಣನ್ನು ಅಗದಾದ ಮೇಲೆ ಯಾವುದೇ ಕಾರಣಕ್ಕೂ ವರ್ಮಿ ಕಂಪೋಸ್ಟ್ ಆಗಲಿ, NPK ಆಗಲಿ, DAP ಆಗಲಿ, ಯಾವುದೇ ಇರಲಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರಲಿ ಅಥವಾ ಕೆಮಿಕಲ್ ಫರ್ಟಿಲೈಸರ್ ಆಗಿರಲಿ, ಯಾವುದಕ್ಕೂ ಮಧ್ಯಕ್ಕೆ ಮಾತ್ರ ಹಾಕಕ್ಕೆ ಹೋಗಬಾರ್ದು. ಯಾಕಂತಂದರೆ ಈ ಹಾಕೋದ್ರಿಂದ ತುಂಬ ಬೇಗ ರಿಸಲ್ಟ್ ಕೊಡುತ್ತೆ. ಬಿಕಾಸ್ ಈ ಫೀಡರ್ ರೂಟ್ಸ್ ಏನಿರುತ್ತೆ ಅಲ್ವಾ, ಅದೆಲ್ಲ ಕಾರ್ನರಲ್ಲೇ ಇರುತ್ತೆ. ಹಾಗೆ ನೀವು ಮಧ್ಯಕ್ಕೆ ಏನಾದರೂ ಹಾಕಿದರೆ ಫಂಗಸ್ಸು ಕೂಡ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಮಧ್ಯಕ್ಕೆ ಮಾತ್ರ ಯಾವುದೇ ಕಂಪೋಸ್ಟನ್ನು ಹಾಕಕ್ಕೆ ಹೋಗಬಾರ್ದು. ಈ ಫೀಡರ್ ರೂಟ್ ಏನಿದೆ ಅಲ್ಲ, ಈ ಕಾರ್ನರ್ಗಳಲ್ಲಿ ಚೆನ್ನಾಗಿ ಹಪ್ಕೊಂಡಿರುತ್ತೆ. ನಾವು ಕಾರ್ನರ್ಗಳಲ್ಲಿ ವರ್ಮಿ ಕಂಪೋಸ್ಟ್ನ ಕೊಡೋದ್ರಿಂದ ಡೈರೆಕ್ಟಾಗಿ ಫೀಡರ್ ರೂಟ್ಗೆ ಹೋಗೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಅದು ಪ್ರೊವೈಡ್ ಮಾಡುತ್ತೆ. ಆವಾಗ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಕಾರ್ನರ್ಗಳಲ್ಲಿ ಈ ರೌಂಡ್ ಥರ ಹಾಕ್ಕೊಂಡು ಬಂದರೆ ಆಯಿತು. ಸೊ ಈ ರೀತಿ ಇವಾಗ ನೋಡ್ತಾ ಇದ್ದೀರಾ, ಇದು ದೊಡ್ಡ ಪಾಟ್ ಆಗಿರೋದ್ರಿಂದ ನನಗೆ 2 ಮುಷ್ಟಿಯಷ್ಟು ಇದು ವರ್ಮಿ ಕಂಪೋಸ್ಟ್ ಹಿಡಿತಾ ಇದೆ ಇದಕ್ಕೆ. ಸೊ ನೀವು ನೋಡ್ಕೋಬೇಕು, ಚಿಕ್ಕ ಪಾಟ್ ಆದರೆ 1 ಮುಷ್ಟಿಯಷ್ಟು ಅಥವಾ ದೊಡ್ಡ ಪಾಟ್ ಆದರೆ 2 ಮುಷ್ಟಿಯಷ್ಟು. ಈ ರೀತಿಯಾಗಿ ನೀವೇ ಪಾಟ್ ಸೈಜ್ ನೋಡಿಕೊಂಡು ಈ ಕ್ವಾಂಟಿಟಿನ ವೇರಿ ಮಾಡ್ಕೋಬೋದು. ಈ ವರ್ಮಿ ಕಂಪೋಸ್ಟ್ ಹಾಕ್ಕೊಂಡಾದ್ಮೇಲೆ ಲೂಸ್ ಮಾಡ್ಕೊಂಡಿರ್ತೀವಲ್ವ ಮಣ್ಣು, ಆ ಮಣ್ಣನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಚೆನ್ನಾಗಿ ನೀರು ಕೊಡಬೇಕು. ನೀರು ಯಾವ ರೀತಿ ಕೊಡಬೇಕು ಅಂತಂದರೆ ಡ್ರೈನೇಜ್ ಹೋಲಿಂದ ಪಾಸ್ ಆಗಿ ನೀರು ಹೊರಗಡೆ ಬರಬೇಕು. ಆ ರೀತಿಯಾಗಿ ಚೆನ್ನಾಗಿ ನೀರನ್ನ ಕೊಡಬೇಕು. ನಿಮಗೆ ಈ ಯೂಸ್ ಮಾಡಿ ವರ್ಮಿ ಕಂಪೋಸ್ಟನ್ನು, ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ 1 ಅಥವಾ 1.5 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಎಲ್ಲ ಗಿಡಗಳಿಗೂ ಕೊಡೋದ್ರಿಂದ ಆ ಗಿಡಗಳಿಗೆ ಕೊಡಬಾರ್ದು, ಈ ಗಿಡಗಳಿಗೆ ಕೊಟ್ಟರೆ ಏನಾಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಆರಾಮಾಗಿ ಎಲ್ಲ ಗಿಡಗಳಿಗೂ ನೀವು ಕೊಡ್ಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ವರ್ಮಿ ಕಂಪೋಸ್ಟ್ ಯೂಸ್ ಮಾಡ್ಕೋಬೋದು. ಗಾರ್ಡನಿಂಗಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ತುಂಬ ಚೆನ್ನಾಗಿ ಎಲೆಗಳು ಶೈನಿಂಗ್ ಬರುತ್ತೆ ಈ ವರ್ಮಿ ಕಂಪೋಸ್ಟಿಂದ. ಸೊ ಈ ವರ್ಮಿ ಕಂಪೋಸ್ಟ್ ಒಳ್ಳೆಯದು ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಈ ಕೌಡಂಗ್ ಕಂಪೋಸ್ಟಲ್ಲಿ ಈ ಆಕಳು, ಹಸು ಏನು ತಿಂದಿರುತ್ತೆ ಅದರದ್ದು ಸೀಡ್ಸು ಹಾಗೆ ಈ ಕೌಡಂಗಲ್ಲಿ ಇರುತ್ತೆ. ಸೊ ಈ ಕೌಡಂಗನ್ನ ಒಣಗಿಸ್ಬಿಟ್ಟು ನಾವು ಯೂಸ್ ಮಾಡ್ತೀವಿ. ಆದ್ರೂ ಈ ಏನು ಕಾಳುಗಳು ತಿಂದಿರುತ್ತೆ, ಯಾವುದು ಏನಾದರೂ ಸೀಡ್ ತಿಂದಿದ್ರೆ ಅದರದ್ದು ನಾವೇನು ಕಂಪೋಸ್ಟ್ ಯೂಸ್ ಮಾಡ್ತೀವಿ, ಚಿಕ್ಕ ಗಿಡಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು ನಿಮಗೆ ಎಕ್ಸ್ಟ್ರಾ ಕೆಲಸ ಇಲ್ಲಿ. ಬಿಕಾಸ್ ಆ ಚಿಕ್ಕ ಗಿಡಗಳನ್ನ ತೆಗೆದು ಹಾಕೋದು, ಮಂತ್ಲಿ ಎಲ್ಲ ಕ್ಲೀನ್ ಮಾಡೋದು ಆಗೋದಿಲ್ಲ ಅನ್ನೋರು ವರ್ಮಿ ಕಂಪೋಸ್ಟ್ನ ಯೂಸ್ ಮಾಡಿ. ಹೆಚ್ಚಾಗಿ ಕೌಡಂಗ್ ಕಂಪೋಸ್ಟಿಂದ ವರ್ಮಿ ಕಂಪೋಸ್ಟ್ ತುಂಬ ಒಳ್ಳೆಯದು. ಬಿಕಾಸ್ ಕಾಂಪೋಸ್ಟಲ್ಲಿ ಎಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅದರದ್ದು ಡಬಲ್ ಅಷ್ಟು ನಿಮಗೆ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡೋದ್ರಿಂದ ಸಿಗುತ್ತೆ. ನೋಡಿದ್ರಲ್ಲ, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ಡೌಟ್ನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.